ಏನಪ್ಪ, ಏನು ಸಮಾಚಾರ? ಏನು ನಿನ್ನ ಅಂಗಡಿ ಹತ್ರ ತುಂಬ ರಗಳೆ ಆಗ್ಬಿಟ್ಟಿದೆ ಅಂತೆ? ಅದು ಏನಿಲ್ಲ ಅಣ್ಣ. ಅಣ್ಣ ಇಲ್ಲಡಪ್ಪ, ನೀನು ಅಂಗಡಿ ಖಾಲಿ ಮಾಡಿಬಿಡು. ನಿಮ್ಮ ಅಂಗಡಿಗೆ ಬೀಗ ಹಾಕ್ತಾ ಇದ್ದೀವಿ. ನೀನೆಲ್ಲ ನಿನ್ನ ಐಟಮ್ಸ್ ಎಲ್ಲ ನೀನು ಖಾಲಿ ಮಾಡ್ಕೊಂಡು ಬೇರೆ ಕಡೆ ಎಲ್ಲಾದರೂ ಹೊರಟೋಗ್ಬಿಡು. ನಮ್ಮ ಅಂಗಡಿಲಿ ನಿನಗೆ ಜಾಗ ಇಲ್ಲ, ಸರಿನಾ? ನಾನು ಇವಾಗ ಅಂಗಡಿ ರೂಮ್ ಬಾಡಿಗೆ ಕೊಡೋದಕ್ಕಾಗಲ್ಲ. ಬೇರೆ ಯಾರೋ ಕೇಳಿದರೆ ಬೇರೆಯವ್ರಿಗೆ ಕೊಡ್ತೀನಿ. ನೀನು ಈ ತಿಂಗಳು ಸಂಬಳನೂ ಈ ತಿಂಗಳು ಬಾಡಿಗೆನೂ ಕೊಟ್ಟಿಲ್ಲ, ಅದರಲ್ಲಿ ಇಂಥ ಕೆಲಸಗಳು ಬೇರೆ. ಹಾಂ, ಎಲ್ಲವರು ಅಂಗಡಿಯವರೆಲ್ಲ ಬಂದು ಕಂಪ್ಲೇಂಟ್ ಮಾಡಬೇಕಾ? ಖಾಲಿ ಮಾಡಪ್ಪ ಅಷ್ಟೇ, ಸುಮ್ಮನೆ. ಯಾಕೆ ನನಗೂ ನಿನಗೂ ವಾದ ಬೇಡ. ಇಲ್ಲ ಅಣ್ಣ, ಏನೋ ಅನಿವಾರ್ಯ ಆಗೈತೆ, ಏನು ಮಾಡೋಕ್ಕಾಗುತ್ತೆ. ಇದೊಂದು ಸತಿ ಕ್ಷಮಿಸ್ಬಿಡಿ. ಏನೋ ಅನಿವಾರ್ಯ, ತಿಳಿದೆಲೆ ಆಯಿತೋ ತಿಳಿದಾಯ್ತೋ, ಏನೋ ಆಗೋಗೈತೆ ತಪ್ಪು. ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಇದೊಂದು ಸತಿ ಕ್ಷಮಿಸ್ಬಿಡಿ. ಏನಿಲ್ಲಣ್ಣ, ಒಂದಿನ ಅಲ್ಲ ಒಂದು ಕಾಲಲ್ಲ ದಿನ ಜಗಳ ತಪ್ಪಿದ್ದಲ್ಲ. ಅಲ್ಲ ಕಣಪ್ಪ, ನಿಮ್ಗೆ ಒಂದು ಸ್ವಲ್ಪನಾದರೂ ಅರಿವಿಲ್ವಾ? ವ್ಯಾಪಾರ ಮಾಡೋ ಜಾಗದಲ್ಲಿ ಹೆಂಗಿರಬೇಕು, ಯಾವ ಜಾಗದಲ್ಲಿ ಹೆಂಗಿರಬೇಕು ಅನ್ನೋದು ನಿನಗೊಂದು ಸ್ವಲ್ಪನಾದ್ರೂ ಅರಿವಿಲ್ವಾ? ಅರಿವಿದ್ದಿದ್ರೆ ನಿನಗೆ ಈ ಥರ ಕೆಲಸ ಮಾಡ್ತಾ ಇರಲಿಲ್ಲ ಕಣಪ್ಪ. ಈ ಥರ ಕೆಲಸ ಮಾಡ್ತಾ ಇರಲಿಲ್ಲ ನೀನು. ಇಂಥ ಕೆಲಸ ಮಾಡಿದ್ಯಪ್ಪ ನೀನು. ಎಲ್ಲ ಅಂಗಡಿಯವರೆಲ್ಲ ಬಂದು ಯಾವ ಅಂಗಡಿಯವರು ನಮ್ಗೆ ಈ ಥರ ಕಂಪ್ಲೇಂಟ್ ಮಾಡಿರಲಿಲ್ಲ. ನಾನು ಎಷ್ಟು ಅಂಗಡಿಗಳು ಬಾಡಿಗೆ ಕೊಟ್ಟಿದ್ದೀನಿ, ಎಲ್ಲ ಅಂಗಡಿಯಲ್ಲೂ ಒಳ್ಳೆ ಹೆಸರು ತೊಗೊಂಡಿದ್ದಾರೆ, ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ನೀನು ನೋಡಿದ್ರೆ ಇಂಥ ಕೆಲಸ ಮಾಡಿದ್ಯಲ್ಲಪ್ಪ. ಏನು ಮಾಡ್ಲಣ್ಣ, ಅನಿವಾರ್ಯ ಆಯಿತು. ಇಲ್ಲಪ್ಪ, ಆಗೋದಿಲ್ಲ. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಂಗಡಿಯವ್ರು ಇಲ್ಲಿ ಇರೋರೆಲ್ಲ ಹೇಳ್ತಾ ಇದ್ದಾರೆ, ಹಣ ಬೇಡ ಇಲ್ಲಿ, ಈ ಅಂಗಡಿ ಬೇಡ ಇಲ್ಲಿ, ಖಾಲಿ ಮಾಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಖಾಲಿ ಮಾಡಿಬಿಡು. ಅಣ್ಣ, ಜಾಸ್ತಿ ಬಂಡವಾಳ ಹಾಕಿದ್ದೀನಿ ಅಣ್ಣ, ಬಂಡವಾಳ ಹಾಕಿದ್ದೀನಿ. ಅದಕ್ಕೋಸ್ಕರ ಇವಾಗ ಎಷ್ಟೊಂದು ಬಂಡವಾಳ ಹಾಕಿದ್ದೀನಿ. ಇವಾಗ ಬಂಡವಾಳ ಎಲ್ಲ ತೆಗಿಬೇಕು. ಅದಕ್ಕೋಸ್ಕರ ಅಣ್ಣ, ಪ್ಲೀಸ್ ಅಣ್ಣ. ಬೇರೆ ಕಡೆ ಎಲ್ಲೋದ್ರು ನಮಗೆ ಇಷ್ಟು ದೊಡ್ಡ ಅಂಗಡಿಗಳು ಸಿಗೋದಿಲ್ಲ, ವ್ಯಾಪಾರ ಆಗೋದಿಲ್ಲ ಅಣ್ಣ. ಎಲ್ಲೂ ಸಿಗೋದಿಲ್ಲ. ಇವಾಗ ಖಾಲಿ ರೂಮ್ಗಳು, ಖಾಲಿ ಅಂಗಡಿಗಳು ಎಲ್ಲೂ ಸಿಗೋದಿಲ್ಲ ಅಣ್ಣ. ಪ್ಲೀಸ್ ಅಣ್ಣ, ಖಾಲಿ ಮಾಡಿಸ್ಬೇಡ್ರಿ. ಇದೆಲ್ಲ ನಾನು ಇನ್ನು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಕಣಪ್ಪ. ನಾನು ಬಂಡವಾಳ ಹಾಕಿದ್ದೀನಿ, ನಾನು ಬಂಡವಾಳ ತಗೋಬೇಕು ಅಂತ ಹೇಳಿ ನಿನಗೆ ವ್ಯಾಪಾರ ಮಾಡೋ ಕಡೆ ಗಮನ ಇಲ್ಲ, ಬೇರೆ ಕಡೆ ಗಮನ ಇದೆ. ನೀನು ಇಂಥ ಕೆಲಸ ಮಾಡಿದ್ರೆ ನಮಗೆ ಕೆಟ್ಟ ಹೆಸರು. ನಾಗೇಶ್ವರ್ ಬಿಲ್ಡಿಂಗಲ್ಲಿ ಈ ಥರ ಆಗಿದೆ, ನಾಗೇಶ್ವರ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿದ್ದಾರಲ್ಲ ಅಂಗಡಿ ರೂಮ್ಗಳು ಎಲ್ಲ ಈ ಥರ ಆಗಿದ್ದಾವೆ ಅಲ್ಲಿ ಅಂತ ಹೇಳಿ ಕೆಟ್ಟ ಹೆಸರು ಹೊತ್ಕೋಬೇಕಾಗುತ್ತೆ ನಾವು. ಬೆಂಕಿ ಯಾಕೆ ಹಚ್ಚಿದೆ ಕೇಳೋಣ ಬೇರೆ ಅಂಗಡಿಗೆ? ನಾನು ಅವತ್ತೇ ಹೇಳ್ಬೇಕು ನಿಮಗೆ ಈ ವಿಷಯನ ಅಂತ ಅಂದ್ಕೊಂಡೆ. ಹರ್ಷ, ಅಂಗಡಿ ತಗ್ಸೋದಕ್ಕೋಸ್ಕರ ನೀನು ಏನೇನೋ ಪ್ಲಾನ್ ಮಾಡಬೇಡ, ಸುಮ್ಮನೆ ಇರಬೇಕು. ಏಯ್ ಮುಚ್ಚ ಬಾಯಿ, ನೀನು ಬೆಂಕಿ ಹಚ್ಚಿದ್ದ ಇಲ್ಲ ಹೊರತಾಗೆ ರೀ ತುಂಬ ಕಳಿಸಿ. ಅವನೇ ನೀನು ಸುಳ್ಳು ಹೇಳ್ತಾ ಇದ್ದಾನೆ. ಅವನೇನಾದರೂ ನಿನ್ನ ಅಂಗಡಿಗೆ ಅವ್ನು ನನ್ನ ವಿರುದ್ಧವಾಗಿ ಅಂಗಡಿ ಹಾಕಿದ್ದಾನೆ ಅಂತ ನಿನ್ನ ಅಂಗಡಿಗೆ ಅವನೇನಾದರೂ ಅಂದನಾ? ಏನಾದ್ರೂ ನಿನಗೇನಾದರೂ ಅಂದನಾ? ನಿನ್ನ ಅಂಗಡಿಗೆ ಏನಾದರೂ ಮಾಡಿದ್ನಾ? ಏನಿಲ್ಲ ತಾನೇ. ನಿಮ್ಮ ಅಂಗಡಿ ಹತ್ರನೂ ಬಂದಿಲ್ಲ ಅವನು. ನೀವು ಅಂಗಡಿ ಹತ್ರ ಬರೋದು, ಅಂಗಡಿ ಹತ್ರ ಬಂದಿರೋರ್ನೆಲ್ಲ ಕರೆಯೋದು, ಇವನ ಅಂಗಡಿಗೆಲ್ಲ ತೊಂದರೆ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ರೆ ನೀವು. ಇನ್ನೂ ದೊಡ್ಡದಾಗಿ ಮಾತಾಡ್ತಾನೆ ಅಂಗಡಿ ತಗ್ಸೋಕ್ಕೆ ಅಂತೇಳಿ. ಅವನು ಈ ವರ್ಷ ಆ ಥರ ಯಾವತ್ತೂ ಮಾಡಿಲ್ಲ. ಅಣ್ಣ ಪ್ಲೀಸ್, ಅಣ್ಣ ಪ್ಲೀಸ್, ಇದೊಂದು ಸತಿ ಕ್ಷಮಿಸ್ಬಿಡಿ. ಬೇಡ ಅಣ್ಣ, ಬೇಡ 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 ಬೇಡ, ಇವ್ರಿಗೆ ಅಂಗಡಿ ಕೊಡಬೇಡ್ರಿ ಅಣ್ಣ, ಕೊಡಬೇಡ್ರಿ. ಎಲ್ಲರೂ ಇದೇ ಹೇಳ್ತಾ ಇರೋದು, ಕೊಡಬೇಡ್ರಿ. ನಾವು ಹೇಳ್ತಾ ಇದೀವಲ್ಲ, ಕೊಡಬೇಡ್ರಿ ಕಣಣ್ಣ. ಎಷ್ಟೇ ಕೇಳ್ಕೊಂಡ್ರು ಕೊಡಬೇಡ್ರಿ. ನೋಡಪ್ಪ, ಇಷ್ಟು ಜನನೂ ಕೊಡಬೇಡ್ರಿ ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಕಣಪ್ಪ, ನಾನು ಕೊಡೋದಕ್ಕಾಗಲ್ಲ. ಬೀಗ ಹಾಕ್ಬಿಡು ನಿನ್ನ ಅಂಗಡಿ, ಬೇಗ ನೀನು ಖಾಲಿ ಮಾಡ್ಕೊಂಡು ಹೋಗು. ಬೀಗ ಹಾಕಿಸ್ತೀನಿ, ಬೀಗ ತಗೊಂಬ್ರಗೋಲ್ಲಿ. ಅಣ್ಣ ಬೇಡ ಅಣ್ಣ, ನಮ್ಮಪ್ಪ ನಮ್ಮಮ್ಮ ನಮ್ಮ ಹುಡುಗ ಅಂಗಡಿ ಹಾಕಿದ್ದಾನೆ ಅಂತ ಹೇಳಿ ನನ್ನೇ ನಂಬ್ಕೊಂಡಿದ್ದಾರೆ. ನನ್ನ ತಮ್ಮನ ಕೈಯಲ್ಲಿರೋ ಬಂಡವಾಳನೂ ಸಮೇತ ಇಸ್ಕೊಂಡು ನಾನು ಅಂಗಡಿ ಹಾಕಿದ್ದೀನಿ ಅಣ್ಣ. ಪ್ಲೀಸ್ ಅಣ್ಣ, ಇದನ್ನಷ್ಟು ಎಲ್ಲಿ ಖಾಲಿ ಮಾಡ್ಕೊಂಡು ಹೋಗಲಿ ಅಣ್ಣ. ಪ್ಲೀಸ್ ಅಣ್ಣ, ಖಾಲಿ ಮಾಡಿಸ್ಬೇಡ್ರಿ ಅಣ್ಣ ಪ್ಲೀಸ್ ಅಣ್ಣ. ನನ್ನ ತಪ್ಪಾಯ್ತು ಅಣ್ಣ. ಇನ್ನೊಂದು ಸತಿ ನಮ್ಮ ಅಂಗಡಿ ಹತ್ರ ಈ ಥರ ತಪ್ಪಾಗದೆ, ಜಗಳ ಆಗದೆ ಇರೋ ಥರ ನಾನು ನೋಡ್ಕೊಂತೀವಿ. ಏನು ದಿನ ರಗಳೆ ಅಣ್ಣ, ದಿನ ರಗಳೆ. ಯಾವುದಾದ್ರೂ ಒಂದು ಜಗಳ ಇದ್ದೇ ಇರುತ್ತೆ ಇವ ಅಂಗಡಿ ಹತ್ರ. ನಮಗೂ ನೋಡಿ ಸಾಕಾಗೋಗಿದೆ ಅಕ್ಕಪಕ್ಕದಲ್ಲಿ. ಇಲ್ಲಡಪ್ಪ, ಎಲ್ಲರೂ ಹೇಳ್ತಾ ಇದ್ದಾರೆ, ಸುಮ್ಮನೆ ಖಾಲಿ ಮಾಡಿಬಿಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಬೇಗ ಇವತ್ತು ನಾನೆಲ್ಲ ಬೀಗ ಹಾಕಿಸ್ತೀನಿ, ನಾಳೆ ಎಷ್ಟೊತ್ತಿಗೆ ನೀನು ಬೇಗ ಖಾಲಿ ಮಾಡ್ಕೊಬಿಡು. ನಾವು ಬೇರೆಯವ್ರಿಗೆ ಬಾಡಿಗೆ ಕೊಡ್ತೀವಿ, ಬೇರೆ ಅಂಗಡಿಯವ್ರಿಗೆ, ಸರಿನಾ? ನಾವು ಇಷ್ಟೊಂದು ಅಂಗಡಿಗಳು ಬಾಡಿಗೆ ಕೊಟ್ಟಿದ್ದೀವಿ. ಯಾವ ಅಂಗಡಿ ಹತ್ರನೂ ಇಂಥ ಅಂಗಡಿ ಹತ್ರ ಜಗಳ ಆಗಿದೆ ಅನ್ನೋ ಮಾತೇ ಇಲ್ಲ. ಫಸ್ಟ್ ಟೈಮ್ ನಿಮ್ಮ ಅಂಗಡಿ ಹತ್ರನೇ ನೋಡಿ ಈ ಥರ ಜಗಳ ಆಗಿದೆ ಅಂತ ಕೇಳ್ತಾ ಇರೋದು. ಆಗಿದೆ ಅಂದರೆ ಇಂಥವಕ್ಕೆಲ್ಲ ಯಾರೂ ಜಗಳ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಈ ಜಗಳನೇ ಬೇರೆ. ಈ ಥರ ಘಟನೆಗಳು ನಮ್ಮ ಅಂಗಡಿಗಳ ಹತ್ರ ಯಾವತ್ತೂ ನಡೆದಿಲ್ಲ. ಅಣ್ಣ ಇಲ್ಲ ಕಣಣ್ಣ, ಅಣ್ಣ ಇದೊಂದು ಸತಿ ಕ್ಷಮಿಸ್ಬಿಟ್ರಣ ಅಣ್ಣ. ಹೇಳ್ರಣ್ಣ ನೀವು, ನಮ್ಮ ಅಂಗಡಿ ಹತ್ರ ಇನ್ಮೇಲಿಂದ ಈ ಥರ ಜಗಳಗಳು ಆಗಲ್ಲ ಅಣ್ಣ. ಸುಮ್ಮನಿರಪ್ಪ, ಸಾಕು. ನೋಡಿ ನಮಗೂ ಸಾಕಾಗೋಗಿದೆ. ನಮ್ಮ ಬಟ್ಟೆ ಅಂಗಡಿಲಿ ಮಸ್ತ್ ಜನ ಹೆಣ್ಮಕ್ಳು ಬರ್ತಾರೆ. ನೀವು ಮಾಡ್ತಿರೋ ಹಲ್ಕ ಕೆಲಸಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಎಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನಂಥವ್ರಿಂದನ ಎಲ್ಲರೂ ಕೆಟ್ಟ ಹೆಸರು ತಗೋಬೇಕಾಗುತ್ತೆ. ಸುಮ್ಮನಿರಪ್ಪ, ಸಾಕು. ಅಣ್ಣ ಖಾಲಿ ಮಾಡಿಸ್ರಿ ಅಣ್ಣ, ಏನು ಹೇಳಿದ್ರು ಬಿಡಬೇಡಿ.
ಇಲ್ಲಡಪ್ಪ, ನಮ್ಮ ಅಂಗಡಿ ಇದು, ನನ್ನ ಅಂಗಡಿ ರೂಮು, ನನಗೆ ಬಾಡಿಗೆ ಬೇಕಾಗಿಲ್ಲ. ನೀನು ಖಾಲಿ ಮಾಡೋಷ್ಟೇ ಫಸ್ಟ್, ಸರಿನಾ? ನಾನು ಹೇಳ್ತಾ ಇದ್ದೀನಿ, ನಾನು ಓನರು, ನಂದಿದು. ಖಾಲಿ ಮಾಡಬೇಕಂದ್ರೆ ಮಾಡ್ಬೇಕಷ್ಟೇ. ಸುಮ್ಮನೆ ಎಕ್ಸ್ಟ್ರಾ ಮಾತ್ಬೇಡ. ಖಾಲಿ ಮಾಡು, ಬೀಗ ಹಾಕು, ಬೀಗ ಹಾಕೋ, ಬೀಗ ತಂದು ಬೀಗ ಹಾಕೋ. ಹೇಳಿ ಡೋರ್ ಹೇಳಿ, ಡೋರ್ ಹೇಳೋದು ಬೀಗ ಹಾಕ್ಬಿಡು. ಅಣ್ಣ ನಿಮ್ಮದೇ ಅಣ್ಣ, ಅದಕ್ಕೆ ಅಣ್ಣ ನಿಮ್ಮದೇ ಅಂಗಡಿ ಅಂತಲೇ ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮದೇ ಅಣ್ಣ, ನಮ್ಮದು ಅಂತ ಹೇಳೋಕ್ಕಾಗುತ್ತಾ? ನಿಮ್ಮದೇ ಅಣ್ಣ, ಪ್ಲೀಸ್ ಅಣ್ಣ. ನಮ್ಮ ವಿರುದ್ಧವಾಗಿ ಅಂಗಡಿ ಇಕ್ಕಿರೋದ್ರಿಂದ ನಾನು ಏನಾದರೂ ಮಾತಾಡಿದ್ನೇ ಕೇಳೋಣ. ನಾನು ಏನೇನು ಮಾತಾಡಿಲ್ಲ, ಏನಿಲ್ಲ. ಸುಮ್ಕೆ ಕಾಲು ಕೆರ್ಕೊಂಡು ಜಗಳ ಮಾಡಿದ್ರೆ ಯಾರು ತಾನೇ ಸುಮ್ಕಿರ್ತಾರಣ್ಣ? ನೀವು ಯಾಕೆ ಸುಮ್ಕಿರಪ್ಪ? ಯಾರು ಏನೋ ಮಾತಾಡಬೇಡ್ರಿ, ನಾನು ಖಾಲಿ ಮಾಡಿಸ್ತೀನಿ, ಸರಿನಾ? ಖಾಲಿ ಮಾಡಪ್ಪ, ನೀನು ಖಾಲಿ ಮಾಡು. ಇವಾಗ ಡೋರ್ ಹಾಕು. ನೀನು ಈ ಕ್ಷಣದಿಂದ ನೀನು ಅಂಗಡಿ ಓಪನ್ ಮಾಡೋ ಹಾಗಿಲ್ಲ, ಅಷ್ಟೇ. ಇವಾಗ ಡೋರ್ ಹಾಕು. ಡೋರ್ ಹಾಕ್ಬಿಟ್ಟು ನೀನು ನಾಳೆ ಎಲ್ಲ ಬಂದು ಐಟಮ್ ಎಲ್ಲ ತುಂಬ್ಕೊಂಡು ಹೋಗ್ಬಿಡು. ಒಂದಿನ ಟೈಮ್ ಕೊಡ್ತೀನಿ. ಎಲ್ಲ ನಿನ್ನ ಐಟಮ್ ಏನೇನಿದೆ ಎಲ್ಲ ಅಂಗಡಿ ಒಳಗಡೆ ಎಲ್ಲ ಗೋಡನ್ನಲ್ಲೆಲ್ಲ ಏನೇನು ಇಕ್ಕಿದೆಯಾ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಡು, ಸರಿನಾ? ಎಲ್ಲರೂ ಹೇಳ್ತಾ ಇರೋದು ಕೇಳಿದ್ರೆ ನನಗೂ ತುಂಬ ಚಿಂತೆ ಆಗ್ತಾಯಿದೆ. ನಾಗೇಶ್ವರ ಬಿಲ್ಡಿಂಗಲ್ಲಿ ಈ ಥರ ಆಗಿದೆ ಅಂತ ಹೇಳಿ ಕೆಟ್ಟಿಸ್ರು ಓದ್ಕೊಳ್ಳೋಕೆ ತಯಾರಿಲ್ಲ. ನಾನು ಯಾವ ಅಂಗಡಿ ರೂಮಲ್ಲೂ ನಾನು ಯಾವ ಈಗ ಲಾಸ್ ಆಗಂಗೆ ಕಾಣ್ತಾ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅಂದರೆ ಈ ಥರ ಸಮಸ್ಯೆಗಳು ಯಾವತ್ತೂ ಬಂದಿರಲಿಲ್ಲ. ಅದಕ್ಕೆ ಇನ್ನು ಮುಂದೆ ಬರೋದು ಬೇಡ. ಸುಮ್ಮನೆ ದೊಡ್ಡ ರಗಳೆ ಆಗೋದಕ್ಕಿಂತ ಮುಂಚೆನೇ ಹಿಂಗೆ ಇದು ಖಾಲಿ ಮಾಡಿಸಿದ್ರೇ ನನಗೆ ಒಳ್ಳೇದು ಅಂತ ಅನ್ನಿಸ್ತೈತೆ ನನ್ನ ಪ್ರಕಾರ. ಅಣ್ಣ ಬೇಡ ಕಣಣ್ಣ, ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ದೀನಿ ಅಣ್ಣ. ಅಣ್ಣ ಪ್ಲೀಸ್ ಕಣ್ರಿ ಅಣ್ಣ. ಅಣ್ಣ ನಿಮ್ಮ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ದೀನಿ. ನೀವು ನಮಗೆ ದೇವ್ರು ಇದ್ದಂಗೆ ಕಣಣ್ಣ. ಅಣ್ಣ ಈ ತಿಂಗಳು ಬಾಡಿಗೆ ಎಲ್ಲ ಕೊಟ್ಬಿಡ್ತೀನಿ ಅಣ್ಣ. ಇಲ್ಲಡಪ್ಪ, ನೀನು ಏನು ಹೇಳಿದ್ರು ಇಷ್ಟೇ, ನೀನು ಏನು ಕಾಲಿಗೆ ಬಿದ್ದರೂ ಇಷ್ಟೇ. ನಾನೇನು ಇವ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಇವ ಅಂಗಡಿ ಖಾಲಿ ಬೇಕು ಅಷ್ಟೇ. ಯಾರೂ ಒಂದು ತಿಂಗಳು ಬಾಡಿಗೆ ನಿಲ್ಲಿಸಿರಲಿಲ್ಲ. ನೀನು ಈ ತಿಂಗಳು ಕೊಡ್ತೀನಿ ಕಣೋಣ ಅಂತ ಹೇಳಿ ಹೋದ ತಿಂಗಳು ಕೊಟ್ಟೇ ಇಲ್ಲ. ಮೊನ್ನೆ ಇನ್ನೂ ಅಂಗಡಿ ಇಕ್ಕಿದ್ದಾರೆ ಬಿಡು, ನಾನು ವ್ಯಾಪಾರ ಕಡಿಮೆ ಆಗ್ಬೋದೇನೋ ಕೊಡ್ತಾರೆ ಅಂತ ಹೇಳಿ ಸುಧಾರಿಸಿದ್ದೀನಿ. ಆದರೆ ಇವಾಗ ಬೇಕಾಗಿಲ್ಲ ನಿನ್ನ ಬಾಡಿಗೆ ಎಲ್ಲ ನನಗೆ. ನೀನು ಖಾಲಿ ಮಾಡಬೇಕಷ್ಟೇ. ಅಣ್ಣ ನಮ್ಮ ಮನೆಗೆ ಈ ವಿಷಯ ಗೊತ್ತಾದರೆ ತುಂಬಾ ಇದು ಮಾಡ್ಕೊಂತಾರೆ ಅಣ್ಣ, ಬೇಜಾರಾಗ್ತಾರೆ ಅಣ್ಣ. ನಮ್ಮಪ್ಪ ನಮ್ಮಮ್ಮ ತುಂಬ ಆಸೆಯಿಂದ ಇಟ್ಟಿದ್ದೀವಣ್ಣ ಅಂಗಡಿನ. ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಖಾಲಿ ಮಾಡಿಸ್ಬೇಡ್ರಿ ಅಣ್ಣ. ಈ ವಿಷಯ ನಮ್ಮ ಮನೇಲಿ ಹೆಂಗೆ ಹೇಳಲಿ ನಾನು? ಇಲ್ಲಡಪ್ಪ, ಸುಮ್ಮನೆ ಎದ್ದಳಪ್ಪ ಇಲ್ಲಿ. ಎಷ್ಟು ಎದ್ದಳಿಲಿ? ಒಳ್ಳೆ ಮಾತಲ್ಲಿ ಹೇಳಿದರೆ ಕೇಳ್ತಾ ಇಲ್ಲ. ನಾನು ಈಗ ಎಲ್ಲರೂ ಸೇರಿ ಆಗ್ತಾ ಇದ್ದೀವಿ ಅಷ್ಟೇ. ಹೋಗ್ರಪ್ಪ, ಎಲ್ಲರೂ ಸೇರಿ ಒಳಗಡೆ ಬೀಗ ಇರಬೇಕು. ಬೀಗ ಎಲ್ಲ ತೊಗೊಂಡು ಬಂದು ಡೋರ್ ಎಳೆದ್ಬಿಟ್ಟು ಎಲ್ಲ ಕೀ ಹಾಕ್ಬಿಡ್ರಿ. ಎಲ್ಲ ಬೀಗ ಹಾಕ್ಬಿಟ್ಟು ನಾಳೆ ಅಷ್ಟೊತ್ತಿಗೆ ಖಾಲಿ ಮಾಡ್ತಾರೆ. ನನಗೆ ಕೀ ಕೊಟ್ಬಿಡಿ, ಬೇಗ ಬೀಗ ಹಾಕ್ಬಿಡ್ರಿ. ನಡಿಯೋಣ, ಹೋಗೋಣ ಅಣ್ಣ, ನಡಿಯೋಣ. ಕೀ ತಗೊಂಬಂದು ಡೋರೆಲ್ಲ ಎಳೆದು ಬೀಗ ಹಾಕ್ಬಿಡೋಣ. ನಡಿಯೋಣ, ಹೇಳ್ತಾ ಇದ್ದಾರೆ ಓನರು. ಬನ್ನಿ. ಇವನು ನಾವೆಲ್ಲ ಹೇಳ್ತಾ ಇದ್ರು, ಅವಣ್ಣ ಹೇಳ್ತಾ ಇದ್ರು, ಅವನು ಕೇಳ್ತಾನೆ ಇರ್ತಾನೆ. ಬನ್ನಿ, ಬೀಗ ಡೋರೆಲ್ಲ ಎಳೆದು ಬೀಗ ಹಾಕ್ಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಕೊನೆಗೆ ಓನರ್ನ ಕರ್ಕೊಂಡು ಬಂದುಬಿಟ್ಟು ಇವಾಗೆಲ್ಲ ಸೇರಿ ಡೋರ್ ಎಳೆದು ಬಿಟ್ಟು ಬೀಗ ಹಾಕ್ತೀವಿ. ಎಲ್ಲ ಅಂಗಡಿಯವರೆಲ್ಲ ಸೇರಿ ಬೀಗ ಹಾಕ್ತೀವಿ. ಈಗ ನಮ್ಮಪ್ಪ ನಮ್ಮಮ್ಮ ಬೇಜಾರಾಗ್ತಾರೆ, ನಾನು ಲಾಸ್ ಆಗುತ್ತೆ, ನಾನು ಬಂಡವಾಳ ಹಾಕಿದ್ದೀನಿ ಅಂತೆಲ್ಲ ಇವಾಗ ಯೋಚನೆ ಮಾಡ್ತಾ ಇದ್ದಾನೆ ಬಂಟಿ. ಆದರೆ ಎಲ್ಲರೂ ಸೇರಿ ಬೀಗ ಹಾಕಿಸ್ತಾ ಇದ್ದಾರೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.